ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕಥೆಯನ್ನು ನಾನು ಮುಂದುವರಿಸ್ತೇನೆ. ಆ ಉದ್ಭವ್ ಬರಲಿ ಆಸಾಮದ ಹುಡುಗ, ಅವನು ಏನಂತಂತಂದರೆ ಕಾಲೇಜನ್ನು ಅರ್ಧಕ್ಕೆ ಬಿಟ್ಟಿದ್ದ. ಮನೆಯಲ್ಲಿರುವಂಥ ಪರಿಸ್ಥಿತಿ, ಬ್ಯಾಂಕಿನ ಸಾಲ, ಇದರಿಂದಾಗಿ ಆತ ಈ ಯಂತ್ರಗಳನ್ನು, ಈ ಕಡಿಮೆ ದರದಲ್ಲಿ ಈ ಯಂತ್ರಗಳನ್ನು ತಯಾರು ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದ. ಈ ಪಾಲಿಥೀನ್ ಕವರ್ ಯಂತ್ರದಲ್ಲಿ ಅವಾಗ ಒಳ್ಳೆಯ ಯಶಸ್ಸು ಸಿಕ್ತು. ಮುಂದೆ ಪ್ರದರ್ಶನದೊಳಗೂ ಕೂಡ ಅವನು ತಯಾರಿಸಿದಂಥ ಯಂತ್ರಗಳಿಗೆ ಒಳ್ಳೆಯ ಮಾರ್ಕೆಟಿಂಗ್ ಇದ್ದದ್ದು ಸಿಕ್ತು. ಆ ನಂತರ ಅವ ಏನು ಮಾಡ್ದ ಅಂದ್ರೆ, ಅವ್ರೇನು ಜನ ಹೇಳಿದ್ರಲ್ಲ, ಅಮೇರಿಕಾದವರು 30 ವರ್ಷದಿಂದ ತಯಾರು ಮಾಡಿದ್ರು, ಅವ್ರಿಗೆ ಯಶಸ್ಸು ಸಿಕ್ಕಿಲ್ಲ ಅಂಥೇಳಿ, ಆ ಯಂತ್ರವನ್ನು ನಾ ಯಾಕೆ ತಯಾರು ಮಾಡಬಹುದು ಅನ್ನುವಂಥ ಒಂದು ಛಲ ಹುಡ್ತಾವ. ಅವ ಏನು ಮಾಡಿದ್ದ ಅಂತಂದ್ರೆ, ಆದ್ರೆ ಒಂದು ಭಾಳ ಸಮಸ್ಯೆ ಇತ್ತಲ್ಲಿ. ಅವ ಇರ್ದದ್ದು ಅಸ್ಸಾಂ ರಾಜ್ಯದೊಳಗೆ. ಅಲ್ಲಿ ದಾಳಿಂಬೆ ಹಣ್ಣುಗಳನ್ನು ಬೆಳೀತಿರ್ಲಿಲ್ಲ. ಬೆಳೆದರೂ ಕೂಡ ಈ ಪೇಟೆಗೆ ಮಾರುಕಟ್ಟೆಗೆ ಬರ್ತಿರ್ಲಿಲ್ಲ ಅವು. ದಾಳಿಂಬೆ ಹಣ್ಣುಗಳು ಬೇಕು ಅಂತಂದ್ರೆ 500 ಕಿಲೋಮೀಟರ್ ದೂರದ ಊರಿಗೆ ಹೋಗಿ ತಗೊಂಡು ಬರಬೇಕಾಗಿತ್ತು. ಆತ ಈ ಯಂತ್ರಗಳನ್ನು ತಯಾರು ಮಾಡಿ ಮಾರಾಕತ್ತಿದ್ನಲ್ಲ, ಅವನಿಗೂ ಒಳ್ಳೆಯ ಅಂದ್ರೆ ಇತ್ತು, ಅವನ ಕಡೆ ದುಡ್ಡು ಸಾಕಷ್ಟು ಬಂದಿತ್ತು. ಈ ಯಂತ್ರವನ್ನು ನಾನು ಮಾಡೇ ತೀರಬೇಕು ಅಂತಂದು ಹೇಳಿ ಅವ 500 ಕಿಲೋಮೀಟರ್ ದೂರದಲ್ಲಿರುವಂಥ ಊರಿಗೆ ಹೋಗಿ ಒಂದು 2-3 kg ದಾಳಿಂಬೆ ಹಣ್ಣುಗಳನ್ನು ತರ್ತಿದ್ದ. ಆ ದಾಳಿಂಬೆ ಹಣ್ಣುಗಳನ್ನು ನಾಜೂಕಾಗಿ ಅದರ ಸಿಪ್ಪೆಯನ್ನು ಸುಲಿಬೇಕು. ಸುಲಿದ ಮೇಲೆ ಆ ಒಳಗಿರುವಂಥ ಆ ಕಾಳುಗಳಿಗೆ ಧಕ್ಕೆ ಆಗದಂಗೆ ಒಳಗಿರುವಂಥ ಸಣ್ಣ ಒಂದು ತಿಳುವಾದಂಥ ಆ ಬಿಳಿಯ ಸಿಪ್ಪೆಯನ್ನು ಕೂಡ ಎಲ್ಲ ತೆಗೆದು ಹಾಕಬೇಕು. ಇಂಥ ಒಂದು ಯಂತ್ರವನ್ನು ಆತ ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಏನಾಗಕತ್ತಿತ್ತು ಅಂತಂದ್ರೆ, ಆ ಎಷ್ಟೋ ಪ್ರಯತ್ನದೊಳಗೆ ಆ ಕಾಳುಗಳಿದ್ದದ್ದು ಜಜ್ಜಿ ಹೋಗಿಬಿಡುತ್ತಿದ್ವು. ಅವಾಗ ಇದೊಂದು ಸಮಸ್ಯೆ ಆಗಕತ್ತಿತ್ತು ಅವನಿಗೆ. 8 ಸಲ ಅವನು ಯಂತ್ರವನ್ನು ತಯಾರಿ ಮಾಡ್ದ. ಬೇರೆ ಬೇರೆ ಕಚ್ಚಾ ವಸ್ತುಗಳನ್ನು ತರ್ತಿದ್ದ, ಬೇರೆ ಬೇರೆ ರೀತಿಯಾಗಿ ಮಾಡುತ್ತಿದ್ದ. ಅದು ಫೇಲ್ ಆದ್ಕೊಳ್ಳೆ ಮತ್ತು ಬೇರೆ ಯಂತ್ರವನ್ನು ತಯಾರು ಮಾಡುತ್ತಿದ್ದ. ಹಿಂಗೆ ಅವು 8 ಸಲ ಏನಂತಂದ್ರೆ ಮಾಡ್ದ, ಅವ್ನಿಗೆ ಯಶಸ್ಸು ಸಿಕ್ಕಿರಲಿಲ್ಲ. ಆ ದಾಳಿಂಬೆ ಬೀಜಗಳು ಏನಂತ ಜಜ್ಜಿ ಹೋಗಿಬಿಡುತ್ತಿದ್ವು. ಅವ್ನು ಭಾಳ ಸಿಟ್ಟು ಬಂತು. ಇದೇನು ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಬರವಲ್ದಲ್ಲ ಅಂತಂದು ಹೇಳಿ ಅವ ಏನು ಮಾಡ್ದ ಅಂದ್ರೆ, ಒಂದು ದಾಳಿಂಬೆ ಹಣ್ಣು ಕೆಳಗೆ ಬಿದ್ದಿತ್ತು, ಸಿಟ್ಲೆ ಜೋರಾಗಿ ಅದನ್ನು ಒದ್ದ ಕೂಡಲೇ ಆ ದಾಳಿಂಬೆ ಹಣ್ಣು ಇದರಿಗೆ ಗೋಡೆಗೆ ಬಡೀತು. 2 ಹೋಳಾತು. ಹೋಳಾದ ಕೂಡಲೇ ಅದರನ್ನು ಎಲ್ಲ ಬೀಜಗಳು ಒಂದು ನುಗ್ಗುನುಗ್ಗಾಗದಂಗೆ ಅವು ಬಿಚ್ಕೊಂಡು ಬಂದವು. ಆವಾಗ ಒಂದು ಐಡಿಯಾ ಹೊಳಿತು. ನ್ಯೂಟನ್ಗೂ ಒಂದು ಐಡಿಯಾ ಹೊಳೆದಿತ್ತಲ್ಲ, ಸೇಬು ಹಣ್ಣು ಕೆಳಗೆ ಬಿದ್ದುಕೊಳ್ಳೆ ಗುರುತ್ವಾಕರ್ಷಣೆಯ ಬಲ ಅಂತಂದು ಹೇಳಿ ಮುಂದೆ ಅವ ಕಂಡು ಹಿಡ್ದ. ಹಂಗೆ ಈ ಗೋಡೆಗೆ ಬಡದ ಕೂಡಲೇ ದಾಳಿಂಬೆ ಬೀಜಗಳು ಎಲ್ಲ ಹೊರಗೆ ಬಂದ ಕೂಡಲೇ ಅವೊಂದು ಐಡಿಯಾ ಹೊಳಿತು. ಅವ ಮತ್ತು ಕಚ್ಚಾ ವಸ್ತುಗಳನ್ನು ತಗೊಂಡು ಯಂತ್ರವನ್ನು ತಯಾರು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡ. ಆತ ತಯಾರಿಸಿದಂಥ ಈ ದಾಳಿಂಬೆ ಸುಲಿಯುವ ಯಂತ್ರ 1 ಗಂಟೆಗೆ 50 kg ದಾಳಿಂಬೆ ಕಾಳುಗಳನ್ನು ಸುಲಿತಿತ್ತು. ಅಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಯಂತ್ರವನ್ನು ಆತ ತಯಾರು ಮಾಡಿದ. ಭಾರತದಲ್ಲಿ ಅಷ್ಟೇ ಅಲ್ಲ, ಈ ಅಮೇರಿಕಾದವ್ರಿಗೂ ಈ ಸುದ್ದಿ ಹೋತು. ಬಹಳ ಸಂತೋಷ ಆಯ್ತು ಅವ್ರಿಗೆ. ಅವನನ್ನು ನ್ಯೂಯಾರ್ಕಿಗೆ ಕರೆಸಿ ಅವರು ಸತ್ಕಾರವನ್ನು ಮಾಡಿದರು. ಆಗಿನ ರಾಷ್ಟ್ರಪತಿ, ನಮ್ಮ ಭಾರತದ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ಕೂಡ ಅವನನ್ನು ಸತ್ಕಾರ ಮಾಡಿದರು. ಆ ನಂತರ ಇದು ಅವನಿಗೆ ಇನ್ನಷ್ಟು ಸ್ಫೂರ್ತಿಯನ್ನು ಸಿಕ್ತು. ಎಲ್ಲ ಕಡೆಯಿಂದನೂ ವಿದೇಶಗಳಿಂದ ಆ ಯಂತ್ರದ ತಯಾರಿಕೆಗೆ ಬೇಡಿಕೆಗಳು ಬರಾಕತ್ತು. ಅದರೊಂದಿಗೆ ಆತ ಏನು ಮಾಡ್ದ ಅಂತಂದ್ರೆ, ಮತ್ತು ಬೇರೆ ಬೇರೆ ಯಂತ್ರಗಳನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವಂಥ ಯಂತ್ರ, ಅಕ್ಕಿ ನುಚ್ಚು ಮಾಡುವಂಥ ಯಂತ್ರ, ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವಂಥ ಯಂತ್ರ, ಕಬ್ಬಿನ ಸಿಪ್ಪೆ ಸುಲಿಯುವಂಥ ಯಂತ್ರ, ಮರಗೆಣಸಿನ ಸಿಪ್ಪೆ ಸುಲಿಯುವಂಥ ಯಂತ್ರ, ಇಂಥ 100 ಯಂತ್ರಗಳನ್ನು ಆತ ಏನು ಮಾಡ್ದ ಅಂದ್ರೆ ಸಂಶೋಧನೆಯನ್ನು ತಯಾರು ಮಾಡ್ದ. ಇವನು ತಯಾರಿಸಿದಂಥ ಯಂತ್ರಗಳು ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸುವಂಥವು ಅಲ್ಲದೆ ಕಡಿಮೆ ಮಾರುಕಟ್ಟೆ ಬೆಲೆಯನ್ನು ಹೊಂದಿರುವಂಥ ಯಂತ್ರಗಳು.
ಯಾಕಂದ್ರೆ ಕೃಷಿಕರಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ಸತ್ಯ ಅವನಿಗೆ ತಿಳ್ಕೊಂಡಿದ್ದ. ಮಹಿಳೆಯರಾಗಲಿ, ರೈತರಾಗಲಿ, ಸಣ್ಣ ಉದ್ಯಮದವರಾಗಲಿ, ಇವರಿಗೆ ನಾನು ನೆರವಾಗಬೇಕು ಅನ್ನುವಂಥ ಒಂದು ಕಳಕಳಿ ಇತ್ತು ಅವನ ಕಡೆ. ಹೀಗಾಗಿ 100ಕ್ಕಿಂತಲೂ ಹೆಚ್ಚು ಯಂತ್ರಗಳನ್ನು ಆತ ಸಂಶೋಧನೆಯನ್ನು ಮಾಡಿದ, ಕಂಡುಹಿಡಿದ. 40ಕ್ಕೂ ಹೆಚ್ಚು ಯಂತ್ರಗಳ ಪೇಟೆಂಟ್ ಅವನ ಕಡೆ ಐತೆ. ಆನಂತರ ಈ ಕಿನ್ಯಾ, ಇಥಿಯೋಪಿಯಾ, ಟರ್ಕಿ, ಆನಂತರ ಈ ಜಕಾರ್ತ್, ಅಮೇರಿಕಾ, ಈ ಎಲ್ಲ ದೇಶದವರು ಅನೇಕ ಕಂಪನಿಗಳು ಅವನಿಗೆ ಫೋನ್ ಮಾಡಿದರು, ನೀನು ನಮ್ಮ ದೇಶಕ್ಕೆ ಬಾ, ಅಲ್ಲಿ ಇಂಥ ಯಂತ್ರಗಳನ್ನು ನೀ ತಯಾರು ಮಾಡು, ನೀ ಒಂದು 6 ತಿಂಗಳೊಳಗೆ ಕೋಟ್ಯಾಧೀಶ ಆಗ್ತಿ ಅಂತಂದು ಹೇಳಿ ಅವರೆಲ್ಲ ಆಹ್ವಾನವನ್ನು ಮಾಡಿದರು. ಆ ಥರ ಅಲ್ಲಿ ಹೋಗೋಕೆ ಮನಸ್ಸು ಮಾಡಲಿಲ್ಲ. ಯಾಕಂದ್ರೆ ನನ್ನ ದೇಶದೊಳಗೆ ಇರಬೇಕು, ನನ್ನ ಜನರಿಗೆ ಅನುಕೂಲವಾಗುವಂಥ ಯಂತ್ರಗಳನ್ನು ಮಾಡಬೇಕು, ನನ್ನ ಜನರಿಗೆ ಸಹಾಯ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಆತ ಅಲ್ಲಿ ಹೋಗೋದಕ್ಕೆ ತಯಾರಾಗಲಿಲ್ಲ. ಆನಂತರ ಇವನ ಯಂತ್ರಗಳಿಂದ ಇವನಿಗೆ 18ಕ್ಕೂ ಹೆಚ್ಚು ಅವಾರ್ಡುಗಳಿದ್ದದ್ದು ಬಂದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸನ್ಮಾನಗಳಾದವು, ಅವಾರ್ಡುಗಳಿದ್ದದ್ದು ಬಂದು. ಆಮೇಲೆ ಏನಾಯ್ತು ಅಂತಂದ್ರೆ ಇವ ಹಿಂದೆ ತಿರುಗಿ ನೋಡುವಂಥ ಪ್ರಶ್ನೆನ ಬರಲಿಲ್ಲ. ತಾನು ಬಡತನವನ್ನು ಅನುಭವಿಸಿದ್ನಲ್ಲ, ಬ್ಯಾಂಕಿನ ಸಾಲ ಅಂತೂ ಯಾವಾಗೂ ತೀರೋಗಿತ್ತು, ತಂಗಿಯರ ಮದುವೆಯನ್ನು ಮಾಡಿದ. ನನ್ನ ಜನರಿಗೆ ನೆರವಾಗಲಿ, ಅವರು ನನ್ನ ಥರ ಕಾಲೇಜನ್ನು ಅರ್ಧಕ್ಕೆ ಬಿಡಬಾರ್ದು ಅಂತಂದು ಹೇಳಿ ಎಷ್ಟೋ ಜನರಿಗೆ ಈ ಶಿಕ್ಷಣಕ್ಕಾಗಿ ಆತ ಫೀ ತುಂಬುವಂಥ ಒಂದು ಕೆಲಸವನ್ನು ಕೈಕೊಂಡ. ಶಾಲೆಗಳನ್ನು ಸ್ಥಾಪನೆ ಮಾಡಿದ. ಆ ನಂತರ ಅನಾಥಾಶ್ರಮಗಳನ್ನು, ವೃದ್ಧಾಶ್ರಮಗಳನ್ನು ಕೂಡ ತಯಾರು ಮಾಡಿದ. ಅಷ್ಟೇ ಅಲ್ಲದ ತನ್ನ ಕಡೆ ಯಾರು ಬರ್ತಾರಲ್ಲ ಅವ್ರಿಗೆ ಆ ಯಂತ್ರಗಳ ಬಗ್ಗೆ ಉಚಿತವಾಗಿ ಒಂದು ತರಬೇತಿಯನ್ನು ಕೊಡ್ತಾನೆ. ಇದು ಹೆಚ್ಚುಗಾರಿಕೆ. ಉಚಿತವಾಗಿ ಹೇಳ್ತಾನೆ ಅವನು ಎಲ್ಲರ ಬಗ್ಗೆ. ಕೆಲವೊಬ್ಬರು ಬಡ ವಿದ್ಯಾರ್ಥಿಗಳು ಆತನ ಕಡೆ ಇದ್ದು ಅದನ್ನೆಲ್ಲ ಕಲ್ಕೋಬೇಕು ಅಂತಂದ್ರೆ ಅವ ತನ್ನ ಕಡೆ ಇಟ್ಟುಕೊಂಡು ಅವ್ರಿಗೆ ಅದನ್ನೆಲ್ಲ ಕಲಿಸಿ ಅವ್ರಿಗೆ ಸ್ಟೈಫಂಡ್ ಕೂಡ ಕೊಡ್ತಾನಂತ. ಇಂಥ ಒಬ್ಬ ಉದ್ಭವ ಬರಲಿ, ತೀರ ಕಡಿಮೆ ಬಡತನದಲ್ಲಿ ಹುಟ್ಟಿ ಬೆಳೆದಂಥ ವಿದ್ಯಾರ್ಥಿ, ಕಾಲೇಜಿನ ಫೀ ತುಂಬಲಿಕ್ಕೆ ಆಗದಂಥ ವಿದ್ಯಾರ್ಥಿ, ಇಷ್ಟೊಂದು ಸಂಶೋಧನೆಗಳನ್ನು ಮಾಡಿ ಎಲ್ಲರ ಕಡೆಯೂ ಏನಂತಂತಂದ್ರೆ ಪ್ರಶಂಸೆಗೆ ಈಡಾಗಿದ್ದಾನೆ. ಈ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಧನ್ಯವಾದಗಳನ್ನು ನಾವು ಹೇಳೋದು ನಮ್ಮ ಕರ್ತವ್ಯ ಅಂತಂದು ಹೇಳ್ತಾ ಈ ಕಥೆಯನ್ನು ನಾನು ಮುಗಿಸ್ತೇನೆ.